ಸ್ನೇಹಿತರೆ, ಇವತ್ತು ಒಂದು ಹೊಸ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯಕ್ಕೆ ನಾವು ನೀಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ಅವರ ಆಯವ್ಯಯದ ಭಾಷಣದಲ್ಲಿ ಘೋಷಣೆ ಮಾಡಿದರು. ಈ 108 ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ ಅಂತ ನನ್ನ ಹತ್ರ ಆರೋಗ್ಯ ಸಚಿವನಾಗಿದ್ದಾಗ ಮೊದಲನೇ ನನ್ನ ಹತ್ರ ಮಾತಾಡಿದ್ದು. ತದನಂತರ ನಾವು ಅದರ ಮೇಲೆ ಹೇಗೆ ಸುಧಾರಣೆ ಮಾಡ್ಬೋದು ಅಂತ ನಾವೆಲ್ಲ ಪ್ರಯತ್ನ ಮತ್ತು ಯೋಚನೆಯನ್ನೆಲ್ಲ ಮಾಡ್ತಾ ಇದ್ದೋ ನಾವು. ಆ ಸಂದರ್ಭದಲ್ಲಿ ಇದನ್ನು ಇದುವರೆಗೂ 2007-8 ಇಸ್ವಿಯಿಂದ ಇದು ಒಂದು ಖಾಸಗಿಯ ಸಹಭಾಗಿತ್ವದಲ್ಲಿ ಖಾಸಗಿಯವರ ನಿರ್ವಹಣೆಯಲ್ಲಿ ಇದು ನಡೀತಾ ಇತ್ತು. ಮತ್ತು ಹಲವಾರು ಬಾರಿ ಇದರಲ್ಲಿ ಒಂದು ಹೊಸ ಬದಲಾವಣೆ ತರಬೇಕು ಅಂತ ಪ್ರಯತ್ನಗಳು ಹಿಂದೆ ಎಲ್ಲ ಆಗಿತ್ತು. 3-4 ಬಾರಿ ಹೊಸ ಟೆಂಡರ್ಗಳು ಕರೀತಾ ಇದ್ರು. ಆ ಟೆಂಡರ್ಗಳು ಫೈನಲೈಸ್ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ತಾಂತ್ರಿಕ ಕಾರಣ, ಬೇರೆ ಬೇರೆ ಕಾರಣಗಳಿಂದ ಅದು ನಿಂತೋಗ್ತಾ ಇತ್ತು. ಆದ್ದರಿಂದ ನಾವು ಇದನ್ನು ಯಾಕೆ ಈ ವ್ಯವಸ್ಥೆಯನ್ನು ಸರ್ಕಾರವೇ ಯಾಕೆ ನಡೆಸಬಾರ್ದು? ಯಾಕೆಂತ ಹೇಳಿದ್ರೆ ಇನ್ನೊಬ್ಬರು ಖಾಸಗಿಯವ್ರ ಮೇಲೆ ಅವಲಂಬಿತರಾಗಿ ಅವರ ನಿರ್ವಹಣೆ ಅದು ಯಾವ ಪ್ರಮಾಣದಲ್ಲಿ ಇರ್ತದೆ, ಹೇಗೆ ನಡೆಸ್ತಾರೆ ಅಂತ ನಮಗೆ, ಯಾಕಂದ್ರೆ ಇದೆಲ್ಲ ತಂತ್ರಜ್ಞಾನದ ವಿಚಾರ, ಅದರಿಂದ ನಮಗೆ ಸರಿಯಾದ ಪೂರ್ತಿ ಮಾಹಿತಿ ಕೂಡ ಸಿಗೋದಿಲ್ಲ. ಮತ್ತು ಏನಾದರೂ ಅವ್ಯವಸ್ಥೆಗಳಾದಾಗ ನಮ್ಮ ನಿರ್ವಹಣೆಯಲ್ಲಿ ಅಥವಾ ನಮ್ಮ ಕಂಟ್ರೋಲಲ್ಲಿ ಕೂಡ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಯಾಕೆ ಮಾಡಬಾರ್ದು ಅಂತ ನಾವು ಆಲೋಚನೆ ಮಾಡಿ ನಾವು ಅದನ್ನು ಶುರು ಮಾಡಿದಾಗ ಅದ್ರ ಬಗ್ಗೆ ಖಂಡಿತವಾಗಿ ಇದು ಸಾಧ್ಯ ಇದೆ, ಇದೇನು ಅಸಾಧ್ಯವಾದಂಥ ವಿಷಯನಲ್ಲ, ನಾವೇ ಇದನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅಂತ ನಾವು ನೋಡಿ ಇನ್ನೂ ಒಂದು ಆಧುನಿಕ ವ್ಯವಸ್ಥೆಗೆ ತಗೊಂಡು ಹೋಗಬೇಕು. ಇನ್ನೂ ಅನೇಕ ಇದರಲ್ಲಿ ಬದಲಾವಣೆಗಳನ್ನು ಮಾಡಿ ನಾವು ಜನರಿಗೆ ಅತ್ಯಂತ ವಿನೂತನವಾದಂಥ ಮತ್ತು ಬಹಳಷ್ಟು ಇದರಲ್ಲಿ ಜನರಿಗೆ ಉಪಯೋಗ ಆಗುವಂಥ ಅಂಶಗಳನ್ನು ಸೇರಿಸ್ಕೊಂಡು ನಾವು ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡೋದು. ಅದನ್ನು ನಾವು ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿದಾಗ ಬಜೆಟ್ ಸ್ಪೀಚ್ ಮಾಡೋದಕ್ಕಿಂತ ಮುಂಚೆ ಖಂಡಿತವಾಗಿಯೂ ನೀವು ಇದನ್ನು ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆ ಆದೇಶವನ್ನು ಕೊಟ್ಟು ಅವರ ಆಯವ್ಯಯದ ಭಾಷಣದಲ್ಲಿ ಕಳೆದ ವರ್ಷ 2025-26ನೇ ಇಸ್ವಿಯ ಭಾಷಣದಲ್ಲಿ ಈ 108 ವ್ಯವಸ್ಥೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲೇ ನಾವು ತಗೊಂಡು ಬರ್ತೀವಿ ಅಂತ ಹೇಳಿ ಅದನ್ನು ಅವರು ಘೋಷಣೆ ಮಾಡೋದು. ಅದರಿಂದ ಇವತ್ತು ಇದು ಸ್ಥಾಪನೆ ಆಗ್ತಾ ಇದೆ, ಇದು ಮಾನ್ಯ ಮುಖ್ಯಮಂತ್ರಿಯವರ ಆಶೀರ್ವಾದ ಬೆಂಬಲ ಇರೋದ್ರಿಂದ ಇವತ್ತು ಈ ವ್ಯವಸ್ಥೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ನಿಮ್ಗೆಲ್ಲರೂ ಕೂಡ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ತದನಂತರ ನಾವು ಅದನ್ನು ಪ್ರಯೋಗವನ್ನು ಮಾಡಿ ಚಾಮರಾಜನಗರದಲ್ಲಿ ಪ್ರಥಮವಾಗಿ ಜಿಲ್ಲೆಯನ್ನು ತೆಗೆದುಕೊಂಡು ನಮ್ಮ ಸಾಫ್ಟ್ವೇರನ್ನು ಡೆವಲಪ್ ಮಾಡಿಸೋದು. ಅದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿರುವಂಥದ್ದು CDAC ಸಂಸ್ಥೆ ಅಂತ ಏನಿದೆ, ಅದು ಕೂಡ ಸರ್ಕಾರದ ಸಂಸ್ಥೆನೇ, ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖ ಸಂಸ್ಥೆ. ಇದು ಎಲ್ಲ ಈ ಡಿಜಿಟಲ್ ಸಿಸ್ಟಮ್ಸ್ನಲ್ಲಿ ಕೆಲಸ ಮಾಡುವಂಥ ಸಂಸ್ಥೆ, ಅದು ಟ್ರಿವಾಂಡ್ರಮಲ್ಲಿದೆ. ಅವ್ರ ಜೊತೆ ನಾವು ಕೂತು ಮಾತನಾಡಿ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಜೊತೆ ಕೂಡ ಮಾತನಾಡಿ, ಈವನ್ ಸಿಂಗಪೂರಲ್ಲಿರುವಂಥ ಆಂಬ್ಯುಲೆನ್ಸ್ ವ್ಯವಸ್ಥೆ ಯಾವ ಥರ ಇದೆ ಅವ್ರ ಜೊತೆನೂ ಕೂಡ ಮಾತನಾಡಿ ನಾವು ಸಾಫ್ಟ್ವೇರನ್ನು ತಯಾರು ಮಾಡೋದು. ಹೇಗೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು, ಇದರಲ್ಲಿ ಏನೇನು ಅಂಶಗಳಿರಬೇಕು, ಏನೇನು ತಗೊಳ್ಬೇಕು, ಅಕೌಂಟಬಿಲಿಟಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತ್ವರಿತ ಸಂದರ್ಭದಲ್ಲಿ, ಆ ತುರ್ತು ಸಂದರ್ಭದಲ್ಲಿ ತ್ವರಿತವಾಗಿ ನಾವು ಸ್ಪಂದಿಸ್ತಕ್ಕಂಥದ್ದು ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತೆಲ್ಲ ಮಾಡಿ ಚಾಮರಾಜನಗರದ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಪ್ರಯೋಗವನ್ನು ಮಾಡೋದು. ತದನಂತರ ಅದು ಯಶಸ್ವಿಯಾಗಿ ಮತ್ತು ಅದರಲ್ಲಿ ಸುಮಾರು ವಿಷಯಗಳನ್ನು ನಾವು ಕಲಿಯೋದಕ್ಕೆ ಅವಕಾಶ ಆಯಿತು. ತದನಂತರ ಮೈಸೂರಿನ ವಿಭಾಗವನ್ನು ನಾವು ಅದನ್ನು ಈ 108 ವ್ಯವಸ್ಥೆ ನಮ್ಮ ಕಂಟ್ರೋಲ್ಗೆ ತೊಗೊಂಡು ನಾವು ನಡೆಸೋದಕ್ಕೆ ಶುರು ಮಾಡೋದು. ಅದಾದಮೇಲೆ ಇವತ್ತು ಇಡೀ ರಾಜ್ಯದ ಎಲ್ಲ ನಮ್ಮ 108 ಆ್ಯಂಬುಲೆನ್ಸ್ಗಳನ್ನು ಇವತ್ತು ಸರ್ಕಾರದ ಕಂಟ್ರೋಲ್ಗೆ ತೊಗೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದು ಈ ಕಮಾಂಡ್ ಸೆಂಟರಲ್ಲಿ ಏನಿದೆ, 50 ಸೀಟಿನ ಕಮಾಂಡ್ ಸೆಂಟರ್ ಇದು. ಪ್ರತಿಯೊಂದು ಫೋನ್ ಕರೆ ಏನು ಬರ್ತದೆ ಈ ರಾಜ್ಯದಲ್ಲಿ ಎಲ್ಲವೂ ಕೂಡ ಈ ಕಮಾಂಡ್ ಸೆಂಟರ್ಗೆ ಬರುವಂಥದ್ದು, ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಬರುವಂಥದ್ದು. ಇಲ್ಲಿಂದ ಯಾವ ಆ್ಯಂಬುಲೆನ್ಸ್ ಎಲ್ಲಿದೆ ನಮಗೆಲ್ಲವೂ ಕೂಡ ಇವತ್ತು ನಮಗೆ ಮಾನಿಟರ್ ಆಗ್ತದೆ. ಯಾರು ಫೋನ್ ಮಾಡ್ತಾರೆ ಅವರ ಲೊಕೇಶನ್ ಏನು ನಮಗೆ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಅವ್ರು ಏನು ಪರಿಸ್ಥಿತಿಯನ್ನು ತಿಳ್ಕೊಂಡು ನಾವು ನಂತರ ಅಲ್ಲಿ ಹತ್ತಿರ ಇರುವಂಥ ಆ್ಯಂಬುಲೆನ್ಸ್ ಯಾವುದಿದೆ ಅಂತ ನಮಗೆ ಎಲ್ಲ ಆ್ಯಂಬುಲೆನ್ಸು GPS ಮಾನಿಟರ್ಡ್ ಆಗಿದೆ. ಸೊ ಆ್ಯಂಬುಲೆನ್ಸ್ ಎಲ್ಲಿ ಹತ್ತಿರ ಇದೆ, ಯಾವುದು ಅವೈಲೇಬಲ್ ಇದೆ, ಹತ್ತಿರದಲ್ಲಿರುವಂಥ ಯಾವುದು ಅಂತ ತಿಳ್ಕೊಂಡು ಅದರ ಜೊತೆಯಲ್ಲಿ ಯಾವ ಆಸ್ಪತ್ರೆಗೆ ನಾವು ಕಳಿಸ್ಬೇಕು, ಹತ್ತಿರದಲ್ಲಿರುವಂಥ ಆಸ್ಪತ್ರೆ ಯಾವುದು, ಅವರ ಇಂಜುರಿ ಭಾಳ ಗಂಭೀರವಾಗಿದ್ದ ಪರಿಸ್ಥಿತಿ ಇದ್ದರೆ ಅದು ಉನ್ನತ ಮಟ್ಟದ ದೊಡ್ಡ ಮಟ್ಟದ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಸೊ ಅದು ಯಾವುದು ಹತ್ತಿರ ಇದೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥದ್ದು. ಅದೆಲ್ಲ ಈ ನಮ್ಮ ಇದರಲ್ಲಿ ಕಾಣಿಸುವಂಥದ್ದು, ನಮ್ಮ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಎಲ್ಲ ಲೊಕೇಶನ್ನು ಕಾಣಿಸ್ತದೆ ಮತ್ತು ಆಸ್ಪತ್ರೆ ಎಲ್ಲಿದೆ ಕಾಣಿಸ್ತದೆ, ಎಲ್ಲಿಗೆ ಕಳಿಸಿದ್ರೆ
ಅತಿ ವೇಗವಾಗಿ ಕಮ್ಮಿ ಸಮಯದಲ್ಲಿ ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಕಾಲರ್ಗೂ ಕೂಡ ಅವನ ಆಂಬ್ಯುಲೆನ್ಸ್ ಯಾವುದೋ ಒಂದು ಕನ್ಫರ್ಮ್ ಆಗಿದ ತಕ್ಷಣ ಕಾಲರ್ಗೂ ಕೂಡ ಒಂದು SMS ಹೋಗ್ತದೆ. ಯಾರು ಆ ರೋಗಿ ಅಥವಾ ರೋಗಿ ಕಡೆಯವರು ಯಾರು ಫೋನ್ ಮಾಡಿರ್ತಾರೆ ಅವ್ರಿಗೆ SMS ಹೋಗ್ತದೆ, ಈ ಆಂಬ್ಯುಲೆನ್ಸ್ ನಿಮ್ಗೆ ಅಲಾಟ್ ಆಗಿದೆ, ಈ ನಂಬರ್ ಆಂಬ್ಯುಲೆನ್ಸ್ ನಿಮಗೆ ಬರ್ತಾ ಇದೆ. ಮತ್ತು ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದು, ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡ್ಬೋದು. ಅವರು ಯಾವ ರೀತಿ ನೀವು ಊಬರ್ ಮತ್ತು ಇದರಲ್ಲೆಲ್ಲ ಟ್ರ್ಯಾಕ್ ಮಾಡ್ತೀರಾ, ಓಲಾ ಅದೆಲ್ಲ, ಅದೇ ರೀತಿ ಯಾರು ಆಂಬ್ಯುಲೆನ್ಸ್ ಬುಕ್ ಮಾಡಿರ್ತಾರೆ ಅವ್ರಿಗೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಸೊ ಇದು ಒಂದು ವ್ಯವಸ್ಥೆಯಲ್ಲಿ ತಗೊಂಡ್ಬಂದಿರುವಂಥದ್ದು. ಮತ್ತು ಇದನ್ನ ಬೇರೆ ಬೇರೆ ಎಲ್ಲತ್ರಗೂ ಕೂಡ ಇಂಟಿಗ್ರೇಟ್ ಮಾಡಿದ್ದೀವಿ. ಕೇವಲ ನಮ್ಮ 108 ಒಂದೇ ಅಲ್ಲ, ಪೊಲೀಸವರು 112 ಫೋನ್ ಮಾಡಿದ್ರೆ ಅಲ್ಲೇನಾದರೂ ಹೆಲ್ತ್ ಎಮರ್ಜೆನ್ಸಿ ಇದ್ರೆ ಅವ್ರು ನಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿಗೆ ಬರುವಂಥದ್ದು ಮಾಡ್ಕೊಂಡಿದ್ದೇವೆ. ಮತ್ತು ಈ ಸಂಜೀವಿನಿ ಜೊತೆ ಈಗ ನಾವು ಟೈಅಪ್ ಮಾಡ್ತಾ ಇದ್ದೀವಿ. ಅಂದರೆ ಈ ಸಂಜೀವಿನಿ ನಮ್ಮ ಜೊತೆ ಟೈಅಪ್ ಈಗ ಇನ್ನೊಂದು 2-3 ವಾರದಲ್ಲಿ ಅದು ನಾವು ಮಾಡಿಸ್ತೀವಿ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಆಂಬ್ಯುಲೆನ್ಸಿಂದನೇ ಡಾಕ್ಟರ್ಗೆ ಸಂಪರ್ಕ ಮಾಡ್ಬೋದು. ಅವ್ರು ಕ್ರಿಟಿಕಲ್ ಆಗಿದ್ದಾರೆ, ನಾವು ಏನು ಮಾಡಬೇಕು ಅಂತ ಟೆಕ್ನಿಷಿಯನ್ ಏನಿರ್ತಾರೆ ಆಂಬ್ಯುಲೆನ್ಸ್ ಒಳಗಡೆ, ಅವನ ಹತ್ರ ಪ್ರತಿಯೊಂದು ಆಂಬ್ಯುಲೆನ್ಸಲ್ಲೂ ಕೂಡ ಒಂದು ಟ್ಯಾಬ್ ಕೊಡ್ತಾ ಇದ್ದೀವಿ, MDT ಡಿವೈಸ್. ಆ ಡಿವೈಸ್ ಮುಖಾಂತರ ಅವ್ರಿಗೆಲ್ಲ ಆಟೋಮೆಟಿಕ್ ಆಗಿ ಅಪ್ಲೋಡ್ ಆಗ್ತದೆ. ಮತ್ತು ಏನೇ ಇದ್ರೂ ಕೂಡ ಅವರು ಸಂಪರ್ಕ ಮಾಡೋದು ಕೂಡ ಅದ್ರಲ್ಲಿ ವಿಡಿಯೋ ಕಾಲು ಮಾಡ್ಬೋದು, ಆಡಿಯೋ ಕಾಲು ಮಾಡ್ಬೋದು, ಮೆಸೇಜ್ಗಳೆಲ್ಲ ತಗೋಬೋದು. ಸೊ ನಮಗೆ ಅವನ ಜೊತೆ ಸಂಪರ್ಕ ನಾವು ಕಂಟಿನ್ಯೂಸ್ ಆಗಿ ಅವ್ರ ಸಂಪರ್ಕದಲ್ಲಿ ಇರ್ತೀವಿ. ಸೊ ಪ್ರತಿಯೊಂದು ಆಂಬ್ಯುಲೆನ್ಸಲ್ಲೂ ಒಂದು MDT ಡಿವೈಸ್, ಒಂದು ಟ್ಯಾಬ್ ಇರ್ತದೆ. 715 ಖರೀದಿ ಮಾಡಿ ಇವತ್ತು ಎಲ್ಲ 715 ಆಂಬ್ಯುಲೆನ್ಸಲ್ಲಿ ನಾವು ಇಟ್ಟಿದ್ದೇವೆ. ಸೊ ಆಂಬ್ಯುಲೆನ್ಸಿಂದನೇ ಡಾಕ್ಟರ್ಗೆ ಅವ್ರು ಫೋನ್ ಮಾಡ್ಬೋದು, ನೋಡಿ ಭಾಳ ಕ್ರಿಟಿಕಲ್ ಇದೆ, ಏನು ಮಾಡಬೇಕು ಅಂತ ಹೇಳಿ ಅವರಿಂದ ಅಡ್ವೈಸ್ ತೊಗೋಬೋದು. ಯಾರು ಅಲ್ಲಿರುವಂಥ ಟೆಕ್ನಿಷಿಯನು, ಆ ನರ್ಸ್ ಯಾರು ಇರ್ತಾರೆ ಅವರು, ಆ ಎಮರ್ಜೆನ್ಸಿ ಟೆಕ್ನಿಷಿಯನ್ ಏನಿರ್ತಾರೆ ಅವರು ಅಡ್ವೈಸ್ ತೊಗೋಬೋದು. ಮತ್ತು ಹೋಗುವಂಥ ಆಸ್ಪತ್ರೆಗೆ ಕೂಡ ನಾವು ಮೆಸೇಜ್ ಕೊಟ್ಟಿರ್ತೀವಿ, ಇಂಥ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ರು ಇಷ್ಟು ವಯಸ್ಸಿದೆ, ಅಲ್ಲಿ ಆಸ್ಪತ್ರೆಯವರು ಕೂಡ ತಯಾರಾಗ್ಬೋದು. ಈ ಥರ ಒಂದು ಗಾಡಿ ಬರ್ತಾ ಇದೆ, ಇಂಥ ಒಂದು ವ್ಯಕ್ತಿ ಬರ್ತಾ ಇದೆ, ಮಗು ಇರ್ಬೋದು ಅಥವಾ ತಾಯಿ ಇರ್ಬೋದು, ಗರ್ಭಿಣಿ ಇರ್ಬೋದು, ಏನೇ ಒಂದು ಆಕ್ಸಿಡೆಂಟ್ ಅಂತ ಒಂದೇ ಅಲ್ಲ, ಗರ್ಭಿಣಿಯರಿಗೂ ಕೂಡ ತುರ್ತಾಗಿ ಹೋಗ್ಬೇಕಾಗ್ತದೆ. ಬೇರೆ ಬೇರೆ ಒಂದು ಡಿಸಾಸ್ಟರ್ ಏನಾದ್ರು ಆದಾಗ, ಯಾವುದೋ ಒಂದು ಫ್ಲಡ್ ಆಯಿತು, ಇನ್ನೊಂದಾಯಿತು, ಯಾವುದೋ ಅಂತ, ಅಥವಾ ಭೂಕುಸಿತ ಆಯಿತು, ಏನೇ ಪರಿಸ್ಥಿತಿ ಇರಲಿ, ಅವರು ಇಂಥವ್ರು ಬರ್ತಾ ಇದ್ದಾರೆ, ಏನು ತಯಾರಿಕೆ, ಪೂರ್ವ ತಯಾರಿಕೆ ಆಸ್ಪತ್ರೆಯಲ್ಲಿ ಮಾಡ್ಕೋಬೋದು. ಸೊ ಇಷ್ಟೊಂದು ಒಂದು ಆಧುನಿಕವಾದಂಥ ಟೆಕ್ನಾಲಜಿಯನ್ನು ನಾವು ಬಳಸಿ ಇವತ್ತು ಎಲ್ಲವನ್ನು ಕೂಡ ನಾವು ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ರಾಜ್ಯದ ಎಲ್ಲ ಆ್ಯಂಬುಲೆನ್ಸನ್ನು ಕೂಡ ಇವತ್ತು ಈ ಸಿಸ್ಟಮ್ಗೆ ಬಂದಿದೆ. ಮತ್ತು ಇದು ನನಗೇನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲೇ ಇವತ್ತು ಯಾರು ಕೂಡ ಇದು ಮಾಡಿಲ್ಲ. ಕರ್ನಾಟಕ ರಾಜ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇಡೀ ದೇಶಕ್ಕೇನೆ ಒಂದು ಮಾದರಿಯ ವ್ಯವಸ್ಥೆಯನ್ನ ಸರ್ಕಾರವೇ ನಡೆಸ್ತಕ್ಕಂಥದ್ದು ಯಾರು ಕೂಡ ಈ ದೇಶದಲ್ಲಿ ಮಾಡಿಲ್ಲ. ಯಾರೋ ಏಜೆನ್ಸಿ ಕೊಡ್ತಾ ಇದ್ರು, ಈಗ ನಾವೇ ನಡೆಸ್ತಾ ಇರೋದ್ರಿಂದ ಇದು ನಮ್ಮ CDAC ಅವರು ಮತ್ತು ಕೇಂದ್ರದ ಸರ್ಕಾರ ಕೂಡ ನಮ್ಮನ್ನು ನೋಡ್ತಾ ಇದ್ದಾರೆ. ಇದು ಸಕ್ಸಸ್ಫುಲ್ ಆದರೆ ಎಲ್ಲ ರಾಜ್ಯಕ್ಕೂ ತಗೊಂಡು ಹೋಗಬೇಕು ಅಂತ ಅವರ ಒಂದು ಉದ್ದೇಶ ಆಗಿದೆ. ಸೊ ನಾವು ಇವತ್ತು ಒಂದು ಕ್ರಾಂತಿಕಾರಿಯ ಹೆಜ್ಜೆಯನ್ನು, ನಮ್ಮ ಜನರಿಗೆ ತುರ್ತು ಸೇವೆ ಸಿಗಬೇಕು, ನಮಗೆ ಕರೆ ಮಾಡಿದ್ರೆ ಅವ್ರಿಗೆ ತಕ್ಷಣಕ್ಕೆ ರೆಸ್ಪಾನ್ಸ್ ಸಿಗಬೇಕು. ನಮ್ಮ ಘೋಷವಾಕ್ಯನೇ ಏನಂತ ಹೇಳಿದ್ರೆ, ಒಂದು ಕರೆ ನಮಗೆ, ತುರ್ತು ಸೇವೆ ನಿಮಗೆ ಅಂತ ಒಂದು ಘೋಷವಾಕ್ಯವನ್ನು ಇಟ್ಕೊಂಡಿದ್ದೇವೆ. ಸೊ ರೆಸ್ಪಾನ್ಸ್, ಯಾಕಂದ್ರೆ ಹಿಂದೆ ಮುಖ್ಯಮಂತ್ರಿಯವರು ಭಾಷಣ ಮಾಡ್ತಾ ಹೇಳಿದ್ರು, ಆ ಗೋಲ್ಡನ್ ಅವರ್ ಪೀರಿಯಡ್ ಬಹಳ ಮುಖ್ಯ ಅಂತ ಅವರ ಭಾಷಣದಲ್ಲಿ ಹೇಳಿದ್ರು. ಆ ಗೋಲ್ಡನ್ ಅವರಲ್ಲಿ ಎಷ್ಟು ಬೇಗ ನಾವು ಕರ್ಕೊಂಡು ಹೋಗ್ತೀವಿ, ಅಷ್ಟು ಆ ಒಂದು ವ್ಯಕ್ತಿಗೆ ಅವರ ಜೀವ ಉಳಿಸುವಂತ, ಅವರನ್ನ ಬದುಕಿಸುವಂತ ಅದು ಬಹಳ ಮುಖ್ಯವಾದಂಥ ಸಮಯ ಅದು. ಅದಕ್ಕೇನೆ ಈ ಶೀಘ್ರವಾಗಿ ನಡೆಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಸ್ಟೇಟ್ ಆಂಬ್ಯುಲೆನ್ಸು ಕೂಡ ಇದೆ. ಈಗ 715 ನಮ್ಮ 108 ಆಂಬ್ಯುಲೆನ್ಸ್ ಇದೆ. ನಮ್ಮ ರಾಜ್ಯದ ಆಸ್ಪತ್ರೆಗಳಿರುವಂಥ ಆಂಬ್ಯುಲೆನ್ಸ್ ಮತ್ತು ನಮ್ಮ ಮಗು ಆಂಬ್ಯುಲೆನ್ಸ್ಗಳು, ಅದನ್ನು ಕೂಡ ನಾವು ಇನ್ನು 1 ತಿಂಗಳಲ್ಲಿ ಈ ಒಂದು ವ್ಯವಸ್ಥೆಗೆ ನಾವು ತಗೊಂಡು ಬರ್ತಾ ಇದ್ದೀವಿ. ಅವರಲ್ಲೂ ಕೂಡ ಎಲ್ಲ ಥರಲ್ಲೂ GPS ಮಾನಿಟರ್ ಮಾಡ್ತೀವಿ. ಅವರನ್ನು ಕೂಡ, ಆ ಆಂಬ್ಯುಲೆನ್ಸ್ಗಳನ್ನು ಕೂಡ ನಾವು ಈ ವ್ಯವಸ್ಥೆಯಲ್ಲಿ ಜೋಡಿಸ್ಕೊಂಡು ನಾವು ಸೇರಿಸುವಂಥದ್ದು ಕೂಡ ನಾವು